ಮತ್ತಷ್ಟು ಕಾವೇರುತ್ತಿದೆ ಸೂರ್ಯನ ಕೋಪ ತಾಪ. ಕಾವೇರಿ ಕಣಿವೆಯಲ್ಲೇ ಹೆಚ್ಚುತ್ತಿದೆ ನೀರಿನ ಸಮಸ್ಯೆ. ಮತ್ತಷ್ಟು ಕಾವೇರುತ್ತಿದೆ ಸೂರ್ಯನ ಕೋಪ ತಾಪ. ಕಾವೇರಿ ಕಣಿವೆಯಲ್ಲೇ ಹೆಚ್ಚುತ್ತಿದೆ ನೀರಿನ ಸಮಸ್ಯೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಜಲಕ್ಷಾಮ ಭೀತಿ. ಕಟ್ಟಹಳ್ಳಿ ಬಳಿ ಹೇಮಾವತಿ ನದಿ ಹರಿವು ಸಂಪೂರ್ಣ ಸ್ಥಗಿತ. ನದಿ ಬತ್ತಿದ್ರಿಂದ ತಾಲೂಕಿನಲ್ಲಿ ಕುಡಿಯುವ ನೀರಿಗೂ ಸಂಕಷ್ಟ. ಜಾನುವಾರುಗಳಿಗೂ ಎದುರಾಗಲಿದೆ ಕುಡಿಯುವ ನೀರಿನ ಸಮಸ್ಯೆ. ಜಾಕ್ವೆಲ್ನಲ್ಲಿ ನೀರಿಲ್ಲದೆ ಸ್ಥಗಿತಗೊಂಡ ಪಂಪಿಂಗ್. ಸಂಪೂರ್ಣ ಒಣಗುತ್ತಿವೆ ನದಿ ನಂಬಿದ್ದ ಕೆರೆ ಕಟ್ಟೆಗಳು. ನದಿಯಲ್ಲಿ ಹರಿವು ಬಾರದ ಹೊರತು ನೀರು ಪಂಪ್ ಅಸಾಧ್ಯ. ಪಂಪಿಂಗ್ ಅಸಾಧ್ಯ ಎಂದ ಹೇಮಾವತಿ ನೀರಾವರಿ ಇಲಾಖೆಯ ವಿರುದ್ಧ ಕೆಆರ್ಪೇಟೆ ಶಾಸಕ ಮಂಜು ಕಿಡಿ. ಮತ್ತಷ್ಟು ಕಾವೇರ್ತಾ ಇದೆ ಸೂರ್ಯನ ಕೋಪ ತಾಪ. ಕಾವೇರಿ ಕಣಿವೆಯಲ್ಲಿ ಹೆಚ್ಚುತ್ತಿದೆ ನೀರಿನ ಸಮಸ್ಯೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಜಲಕ್ಷಾಮದ ಭೀತಿ ಎದುರಾಗಿದೆ. ಕಟ್ಟಹಳ್ಳಿ ಬಳಿ ಹೇಮಾವತಿ ನದಿ ಹರಿವು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನದಿ ಬತ್ತಿದ್ರಿಂದ ತಾಲೂಕಿನಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಉಂಟಾಗಿದೆ. ಜಾನುವಾರುಗಳಿಗೂ ಎದುರಾಗಲಿದೆ ಕುಡಿಯುವ ನೀರಿನ ಸಮಸ್ಯೆ. ಜಾಕ್ವೆಲ್ನಲ್ಲಿ ನೀರಿಲ್ಲದೆ ಸ್ಥಗಿತಗೊಂಡ ಪಂಪಿಂಗ್. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗನ್ನ 1.5 ತಿಂಗಳಿಂದಲೇ ಮಾಡಿದ್ದೀವಿ. ಅದು ಅದಕ್ಕೆ ಏನು ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗೂ ಸಹ DC ಅವ್ರಿಗೆ CE ಅವ್ರಿಗೂ ಸಹ ರೆಕಮೆಂಡ್ ಮಾಡಿದ್ವಿ. ಅದಲ್ಲದೆ ತಾವು ನೋಡ್ಬೋದು ಸದನದಲ್ಲೂ ಸಹ ವಿಚಾರ ಮಂಡಿಸಿದ್ದೀನಿ. ಅವೈಜ್ಞಾನಿಕ ನೀತಿ ಇದೆ ನಿಮ್ಮಲ್ಲಿ ಟಾಸ್ಕ್ ಫೋರ್ಸಲ್ಲಿ, ಅದನ್ನು ಬದಲಾವಣೆ ಮಾಡಬೇಕು. ನಿಮಗೆ ಬೇಸಿಕ್ ನಾಲೆಡ್ಜಿಂದನೇ ನೀವು ಏನೇನೋ ಮಾಡೋದಲ್ಲ. ಬೇಸಿಕ್ ನಾಲೆಡ್ಜ್ ಅಂತಂದರೆ ಯಾವುದೋ ಒಂದು 3000 ಜನಸಂಖ್ಯೆ ಇರುವಂಥ ಒಂದು ಗ್ರಾಮ, ಆ ಗ್ರಾಮಕ್ಕೆ ನೀವು ಟ್ಯಾಂಕರ್ ಲೋಡಿರಿ ಅಂತ ಹೇಳ್ತೀರಿ. ಒಂದು ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನಿಗೆ 65 ಲೀಟರ್ ನೀರು ಥರ ಎಷ್ಟು ಒಂದು ಮಾನದಂಡ ಇದೆ. ಅದ್ರ ಪ್ರಕಾರ ಹೋದರೆ ರಾಯಸಮುದ್ರಕ್ಕೆ ಕುಡಿಯೋ ನೀರು ಸಮಸ್ಯೆ ಆಗಿತ್ತು. ಒಂದು ದಿವಸಕ್ಕೆ 70 ಟ್ಯಾಂಕರ್ ಬೇಕಾಯ್ತದೆ. 2 ದಿವಸಗಳು ಟ್ಯಾಂಕರ್ ಹೊಡೆಯೋ ದುಡ್ಡಿಗೆ ಒಂದು ಬೋರ್ ಓಡಿಸ್ಬೋದು. ನೀವು ಒಂದು ಬೋರ್ ಓಡಿಸ್ಬೋದು. 4 ದಿವಸ ಓಡಿಸೋದಕ್ಕೆ 2 ಬೋರ್ ಓಡಿಸ್ಬೋದು. ಒಂದು ವೇಳೆ ಆ ಟ್ಯಾಂಕರ್ ದುಡ್ಡಿಗೆ 2 ಬೋರ್ 1 ಬೋರ್ ಸಕ್ಸಸ್ಫುಲ್, ಅದು ಪರ್ಮನೆಂಟ್ ಅಸೆಟಾಗಿ ಉಳ್ಕೊಳ್ಳುತ್ತೆ. ಇಂಥ ಅವೈಜ್ಞಾನಿಕ ನೀತಿನ ತೆಗೆದಾಕಿ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಅಂತಂದರೆ ಈಗ ಅದು ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇದು 5ನೇ ನೀರಾವರಿ ಯೋಜನೆ ಏನು ಅಂತಂದರೆ ಇದು 90 ದಿನದಲ್ಲಿ ನೀರು ತುಂಬಿಸುವಂಥ ಯೋಜನೆ. ಒಟ್ಟು ನಾವು 89 ಕೆರೆಗೆ ಪ್ಲ್ಯಾನ್ ಮಾಡಿಕೊಡ್ತೀವಿ. ಈಗ 46 ಕೊಡ್ತಾಯಿದ್ದೀವಿ. ನಾವು ಆ್ಯಕ್ಚುಲಿ ನಾವು ಏನು ಮಾಡಬೇಕು ಅಂತಂದರೆ ನಾವು ಆಗಸ್ಟಿಂದ ಡಿಸೆಂಬರ್ ಒಳಗೆ ತುಂಬಿಸ್ಬೇಕಿದ್ದ. ನಾವು ಆದರೂ ಕೂಡ ಬೇಸಿಗೆ ಅಲ್ವಾ, ಹಂಗಾಗಿ ಮ್ಯಾನೇಜ್ ಮಾಡೋಕ್ಕೆ ಕೊಟ್ವಿ. ಹಾಗಾಗಿ ನೀರು ಕಮ್ಮಿ ಆಯಿತು, ಕೊಡೋಕ್ಕಾಗಿಲ್ಲ. ಹಿಂದೆ ಮಾಡ್ತೀವಿ ನಾವು ಅಪ್ ಟು ಡಿಸೆಂಬರ್ವರೆಗೂ ನೀರು ಕೊಟ್ಟಿದ್ವಿ ಪೂರ್ಣ ಪ್ರಮಾಣದಲ್ಲಿ. ಈಗ ನಾವು ನೀರು ಕಡಿಮೆ ಆದರೂ ಕೊಡೋಕ್ಕಾಗಿಲ್ಲ, ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ ನೀರು ಕಮ್ಮಿ ಆಗಿದೆ ಡ್ಯಾಮಲ್ಲಿ, ಹಂಗಾಗಿ ಕೊಡೋಕ್ಕಾಗ್ತದೆ. ಅದು ಈಗ ನಮಗೆ ಈ ಕಟ್ಟೆಯಲ್ಲಿ ನೀರು ರೈಸ್ ಆಗೋವರೆಗೂ ಕೊಡೋಕ್ಕಾಗಲ್ಲ. ಈಗ ಶಾಸಕರು ಸಾಹೇಬ್ರಿಗೂ ಹೇಳಿದ್ದೀನಿ, ಅವ್ರೇನು ನೀರು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀರು ಬಿಟ್ಟರೆ ಪಂಪ್ಗಳೇ ಓಡಲ್ಲ, ಹಂಗಾಗಿ ಓಡಲ್ಲ. ಒಟ್ಟು 46. ಈ ಜನವರಿ ನೀಚೆ ಮಾಡೋಕ್ಕಾಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಕೊಡೋಕ್ಕಾಗಿಲ್ಲ. ಬೇಸಿಗೆ ಆಗಿದೆ. ನಮ್ಮ ಸ್ಕೀಮ್ ಅಂದರೆ ನೀರಿನ ಲಭ್ಯತೆ ಮೇಲೆ ಸ್ಕೀಮ್ ಮಾಡಿದ್ದೀವಿ. ಹಂಗಾಗಿ ಮತ್ತಷ್ಟು ಕಾವೇರ್ತಾ ಇದೆ ಸೂರ್ಯನ ಕೋಪ ತಾಪ. ಕಾವೇರಿ ಕಣಿವೆಯಲ್ಲೇ ಹೆಚ್ಚುತ್ತಿದೆ ನೀರಿನ ಸಮಸ್ಯೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಜಲಕ್ಷಾಮದ ಭೀತಿ ಎದುರಾಗಿದೆ. ಕುಡಿಯೋದಕ್ಕೆ ನೀರಿಲ್ಲ. ಕಟ್ಟಹಳ್ಳಿಯ ಬಳಿ ಹೇಮಾವತಿಯ ನದಿ ಹರಿವು ಸಂಪೂರ್ಣ ಸ್ಥಗಿತ. ನದಿ ಬತ್ತೋಗಿದೆ. ಸೊ ತಾಲೂಕಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಜಾನುವಾರುಗಳಿಗೂ ಕುಡಿಯೋದಕ್ಕೆ ನೀರಿಲ್ಲ. ಜನರಿಗೂ ಕುಡಿಯೋಕ್ಕೆ ನೀರಿಲ್ಲ. ಜಾಕ್ವೆಲ್ನಲ್ಲಿ ನೀರಿಲ್ಲದೆ ಸ್ಥಗಿತಗೊಂಡ ಪಂಪಿಂಗ್. ಸಂಪೂರ್ಣ ಒಣಗುತ್ತಿದೆ ನದಿಯನ್ನ ನಂಬಿದ್ದ ಕೆರೆ ಕಟ್ಟೆಗಳು. ನದಿಯಲ್ಲಿ ಹರಿವು ಬಾರದ ಹೊರತು ನೀರು ಪಂಪ್ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಹೇಮಾವತಿ ನೀರಾವರಿ ಇಲಾಖೆಯವರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.